ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಹಬ್ಬದ ದಿನ. ಯಾಕೆಂದರೆ ಕರ್ನಾಟಕ ರತ್ನ ಖ್ಯಾತಿಯ ಕನ್ನಡದ ಕುವರ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಇವತ್ತು 50ನೇ ಜನ್ಮದಿನ. ಒಬ್ಬ ಮಹಾನ್ ಕಲಾವಿದರು ರಾಜ್ಕುಮಾರ್ ಅವರ ನಂತರ ಅತ್ಯಂತ ಕಡಿಮೆ ವಯಸ್ಸಿನೊಳಗೆ ಈ ಸಿನಿಮಾ ರಂಗ ಬಿಟ್ಟು ಕನ್ನಡಕ್ಕೆ ಭಾಳ ದೊಡ್ಡ ಅವ್ರು ಇಲ್ಲದ್ರಿಂದ ನುಕ್ಸಾನ ಆಗುತ್ತೆ. ಅಂಥ ಒಂದು ಕನ್ನಡ ಪ್ರೇಮಿ, ಸಮಾಜ ಪರ ಕೆಲಸ ಮಾಡ್ತಾರೆ, ಸಮಾಜ ವಿದ್ಯಾರ್ಥಿ ಪರ ಕೆಲಸ ಮಾಡೋಂಥ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗುಲ್ಬರ್ಗ ನಗರದಲ್ಲಿ ಮಂಜು ಅಪ್ಪು ಅವರವರ ಪುಣ್ಯ ಸ್ಮರಣೆ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಕುಮಾರ್ ಫ್ಯಾಮಿಲಿಗೆ ಅತ್ಯಂತ ಹತ್ತಿರದವರಾಗಿರುವಂಥ ನಮ್ಮ ಈ ರಾಜ್ಕುಮಾರ್ ಅಭಿಮಾನ ಬಳಗ ಜಿಲ್ಲಾ ಅಧ್ಯಕ್ಷ ಆಗಿರುವಂಥ ರಾಘವೇಂದ್ರ ಕುಲಕರ್ಣಿ ಸಾಹೇಬರ ನೇತೃತ್ವದೊಳಗೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಅದ್ರ ಜೊತೆಗೇ ಈ ಗುಲ್ಬರ್ಗದಲ್ಲಿ ಈ ಏನು NV ಕಾಲೇಜ್ ಪಕ್ಕದ ಒಂದು ರೋಡ್ ಇದೆ, ಅದಕ್ಕೆ ಪುನೀತ್ ಸರ್ಕಲ್ ಅಂತ ಮಾಡಿ ಇಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡೋದು. ಆಮ್ಯಾಗ ಇಲ್ಲಿ ಪುನೀತ್ ರಾಜ್ಕುಮಾರ್ ಒಂದು ಪುತ್ಥಳಿ ಕೂಡ ಅನಾವರಣ ಮಾಡಬೇಕಂತೇಳಿ ಪ್ರಯತ್ನ ನಡೆದದ್ದು. ಮುಂದಿಂದು ನನಗನ್ನಿಸ್ತದೆ, ಮುಂದಿಂದು ಏನು 51ನೇ ಬರ್ಡೇ ಬರ್ತಾರೆ ಪುನೀತ್ ರಾಜ್ಕುಮಾರ್ ಅವರು, ಆ ಮುಂದಿಂದು 51ನೇ ಬರ್ಡೇ ತನಕ ಇಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಮಾಡ್ತೀವಿ ಅನ್ನೋ ಬಗ್ಗೆ ನಮಗೆ ವಿಶ್ವಾಸ. ನಾವೆಲ್ಲ ನಮ್ಮ ರಾಘು ಕುಲಕರ್ಣಿ ಜೊತೆಗಿದ್ದೀವಿ. ಭಾಳ ಅದ್ಭುತವಾದ ಕೆಲಸ ಇವ್ರು ಮಾಡ್ಕೊಬೋದು, ಸಾವಿರಾರು ಜನರಿಗೆ ವ್ಯವಸ್ಥೆ ಮಾಡೋದು ಭಾಳ ಒಳ್ಳೆಯ ಕೆಲಸ. ಇವತ್ತಿನ ದಿನ ಅಪ್ಪುರವರ ಜೀವನ ಚರಿತ್ರೆ, ಅವ್ರ ಸಾಮಾಜಿಕ ಕಾರ್ಯ ನೆನೆಸ್ಕೊಳ್ಳುವಂಥ ಕೆಲಸ ಇಲ್ಲಿ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಕೂಡ ಆಗುತ್ತೆ. ಅದ್ರ ಜೊತೆಗೇ ಇಲ್ಲಿ ಅಪ್ಪು ಸರ್ಕಲ್ ಮಾಡೋದಿಲ್ಲ, ಇಲ್ಲಿ ಪೂರಾ ಬ್ಯಾಸಿಗೆ ಮುಗಿತಾನೆ ಫಿಲ್ಟರ್ ವಾಟರ್ ಅದೇನು ಮಧ್ಯಾಹ್ನದ ರಂಜನಿಗಳು ಅಂತಾವಲ್ಲ, ರಂಜನೆ ಮುಖಾಂತರ ಎಷ್ಟು ಜನಗಳು ತಿರುಗಾಡ್ತಾರೆ, ಸ್ಕೂಲ್ ಮಕ್ಕಳಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಯಾರೇ ಇರಲಿ ಎಲ್ಲರಿಗೂ ಬಂದ್ರೆ ಉಚಿತವಾಗಿ ತಂಪಾದ ಪಾನೀಯ ನೀರು ಕೊಡುವಂಥ ವ್ಯವಸ್ಥೆ ಇವತ್ತಿನ ಶುರು ಮಾಡಬೇಕು. ಭಾಳ ಖುಷಿ ಕೊಡುವಂಥ ಸುಸಂದರ್ಭ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಸಂಘದ ವತಿಯಿಂದ ಕರ್ನಾಟಕ ರತ್ನ, ವಿಶ್ವಮಾನವ, ದೇವಮಾನವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ. ಇವತ್ತು ಸಂತೋಷ ಒಂದು ಕಡೆ ಅದ, ದುಃಖನೂ ಒಂದು ಕಡೆ ಅದ. ಸಂತೋಷ ಅಂತಂದರೆ ಎಲ್ಲ ಜನ ಪುನೀತ್ ರಾಜ್ಕುಮಾರ್ ಫಂಕ್ಷನ್ ಅಂದಾಗೆ ಎಲ್ಲ ಕೆಲಸ ಬಿಟ್ಟು ಬಂದಿದ್ದಾರೆ, ಅದು ಸಂತೋಷ. ದುಃಖ ಅಂದರೆ ಅವ್ರು ನಮಗೆ ಆಗಲಿ 4 ವರ್ಷ ಆಯಿತು, ಅವ್ರ ಮುಖ ನೋಡ್ಲಾರ್ದು ಒಂದು ನಮಗೆ ದುಃಖ ಅದ. ಆದರೂ ಅವ್ರ ಹೆಸರು ಮರಿಬಾರ್ದು ಅಂತೇಳಿ ನಾವು ಇಲ್ಲಿವರೆಗೂ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದೀವಿ. ಇನ್ನು ಮುಂದೆ ಅನೇಕ ಕಾರ್ಯಕ್ರಮ ಮಾಡ್ಕೋಬೇಕಂತ ಹೆಮ್ಮೆಗೊಂಡಿದ್ದೀವಿ. ಅಲ್ಲದೆ ಇಲ್ಲಿ ಗುಲ್ಬರ್ಗದಾಗೆ ಪುನೀತ್ ರಾಜ್ಕುಮಾರ್ ಅಲ್ಲಿ ಯಾವ ಸರ್ಕಲ್ ಇಲ್ಲ, ಬೃಂದಾವನ್ ಇಲ್ಲ. ಸರ್ಕಾರ ಏನು ಮಾಡ್ಲಿಕ್ಕತ್ತದ ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಕರ್ನಾಟಕದ ಎಲ್ಲ ಕಡೆ ಒಂದೊಂದು ಸ್ಟೇಟ್ದಾಗ, ಈಗ ಬೆಂಗಳೂರು ತೋರಿ, ಮೈಸೂರು ತೋರಿ, ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ, ಚಿತ್ರದುರ್ಗ, ಹೊಸಪೇಟೆ, ಈ ಕಡೆ ಒಂದೊಂದು ಊರಾಗ 6 8 ಪುತ್ಥಳಿ ನಿರ್ಮಾಣಗೊಂಡವ. ನಮ್ಮ ಗುಲ್ಬರ್ಗ ಯಾಕೆ ಮಾಡ್ತಾ ಇಲ್ಲ? ಸಿದ್ದರಾಮಯ್ಯ ಅವ್ರಿಗೆ ಗುಣ ಇಲ್ಲ, ಎಲ್ಲಿ ಬೇಕಲ್ಲಿ ಮುಖ್ಯಮಂತ್ರಿಯವರು ಹೋಗಿ ಉದ್ಘಾಟನೆ ಮಾಡಿ ಬರ್ತಾರೆ. ಗುಲ್ಬರ್ಗ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಆಯ್ತು, ಇವತ್ತು ಅವ್ರ ಹುಟ್ಟಿದಬ್ಬ ಅಂಗವಾಗಿ ಅನ್ನದಾನ ಕಾರ್ಯಕ್ರಮ ಇಟ್ಟಿವಿ. ಸಾಯಂಕಾಲ 6 ಗಂಟೆಯಿಂದ ಮನೋರಂಜನೆ ಕಾರ್ಯಕ್ರಮ, ಮಕ್ಕಳ ಡ್ಯಾನ್ಸ್ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ ಆಯಿತು, ವೈದ್ಯಕೀಯ ಕಾರ್ಯಕ್ರಮ ಇದೆ. ಗಣ್ಯರು ಬರ್ತಾ ಇದ್ದಾರೆ. ಅವರು ಗಣ್ಯರಿಂದ ಹಿಡಿನ ನುಡಿ ಮಾತುಗಳು ಹಾಗೂ ಇನ್ನು ಅನೇಕ ಕಾರ್ಯಕ್ರಮ ಸಾಯಂಕಾಲ ಇದ್ದಾರೆ 6 ಗಂಟೆಯಿಂದ 9 ಗಂಟೆವರೆಗೆ. ಹಾಗೂ ಪ್ರಿಯಾಂಕಾ ಸಾಹೇಬ್ರಿಗೆ ಕೊಟ್ಟಿವಿ, ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಕೊಟ್ಟಿವಿ. ಏನು ಯಾವ ಆಕ್ಷನ್ ತೋತಾ ಇಲ್ಲ. ಮುನ್ಸಿಪಾಲ್ಟಿಗೆ ಹೋಗಿ ಕೇಳಿದ್ರೆ ಆಯಿತು ಎಲ್ಲ ಕೊಡಮ್ ತೋರಂತಾರೆ. ಕಾರ್ಪೊರೇಷನ್ ಇಂದಿರಾ ಕ್ಯಾಂಟೀನ್ ಬಾಜು ನಾಲಿ ಮೇಲೆ ಕೊಡ್ತಾ ಅಂತ. ಏನು ಪುನೀತ್ ರಾಜ್ಕುಮಾರ್ ಅಂದ್ರೆ ನಿಮ್ಗೆ ಕಿಮ್ಮತ್ತಿಲ್ಲ, ಏನು ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಕರೋನಾ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಯಡಿಯೂರಪ್ಪನ ಮನೆಗೆ ಹೋಗಿ 50 ಲಕ್ಷ ರೂಪಾಯಿ ಕೊಟ್ಕೊಂಡ್ರು ಕಾಣಿಕೆ ಅಂತೇಳಿ. ಅವ್ರು ಮನಸ್ಸು ಮಾಡಿದ್ರೆ ಎಲ್ಲೋ ಏನೋ ಮಾಡ್ಬೋದು ಅಭಿಮಾನಿಗಳಿಗೆ. ಅದು ನೀವು ಈಗಲೇ ಎಚ್ಚೆತ್ಕೊಂಡು ಪ್ರಿಯಾಂಕಾ ಸಾಹೇಬ್ರೆ, ನಮ್ಮ ಉಸ್ತುವಾರಿ ಇದ್ರಿ ನೀವು. ನಮ್ಮ ಗುಲ್ಬರ್ಗದ ಸಂಗಮೇಶ್ವರ ಕಾಲನಿಯಲ್ಲಿ ನಿಮ್ಮ ಜಾಗ, ಗೌರ್ಮೆಂಟ್ ಜಾಗ ಸುಮಾರು 60 ಜಾಗ ಅದ. ಅದಾಗ 10 by 10 ಕೊಟ್ರೆ ನಿಮಗೆ ಏನು ಫರಕ್ ಬೀಳೋದ? ಬೇರೆ ಯಾವುದ್ರೆ ಮೂರ್ತಿ ಉದ್ಘಾಟನೆ ಮಾಡ್ತೀನಿ ಅಂದಾಗಪ್ಲೆ 101 ಎಕರೆ ಕೊಡ್ತೀರಿ, ಅರ್ಧ ಎಕರೆ ಕೊಡ್ತೀರಿ. ನಮಗೆ ಪುನೀತ್ ರಾಜ್ಕುಮಾರ್ದಾಗ ಯಾರೂ ಮನ್ಸು ಮೇಲೆ ತೋತಾ ಇಲ್ಲ. ನೀವು ಮುಂದಿನ ವರ್ಷ ಅವ್ರದ್ದು 51ನೇ ಹುಟ್ಟಿದ ತಕ್ಕ ಬಂದು ನಮಗೆ ಜಾಗದ್ದು DC ಮೇಡಮ್ಗೆ, ಕಮಿಷನರ್ ಅವ್ರಿಗೆ ಹೇಳಿ ನಮ್ಗೆ ಏನು ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿ. ಒಂದು ವೇಳೆ ಮಾಡಿಲ್ಲ ಅಂದ್ರೆ ನಾವು ಜಬರ್ದಸ್ತಿಲಿ ಮೂರ್ತಿ ಸ್ಥಾಪನೆ ಮಾಡ್ತೀವಿ. ನಮಗೆ ನೀವು ಜೈಲಿಗೆ ಹಟ್ರಿ, ಕೇಸ್ ಮಾಡಿರಿ, ಏನು ಮಾಡಿದ್ರಿ ಭೀ ಮಾಧ್ಯಮದವ್ರ ಸಹಾಯದಿಂದ ನಾವು ಏನು ಮಾಡೋದ ಕ್ಲಿಯರ್ ನ್ಯಾಯವಾಗಿ ಮಾಡ್ತೀವಿ.
ನ್ಯಾಯ ಬಿಟ್ಟು ಮಾಡಲ್ಲ. ಅದಕ್ಕೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಪ್ರಿಯಾಂಕಾ ಸಾಹೇಬ್ರೆ, ಉಸ್ತುವಾರಿ ಇದ್ದೀರಿ, ಈಗರೇ ಎಚ್ಚೆತ್ಕೊಂಡು ಗುಲ್ಬರ್ಗ ಸಂಗಮೇಶ್ವರ ಕಾಲನಿ ಅಪ್ಪು ಸರ್ಕಲ್ ಅಂತೇಳಿ ಘೋಷಣೆ ಮಾಡಿ ತಮ್ಮ ಹಸ್ತದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮೂರ್ತಿ ಅನಾವರಣಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ.